ವಿವಾದದ ಸುಳಿಯಲ್ಲಿ ಗಡ್ಕರಿ. ಗಡ್ಕರಿ ರಾಜಕೀಯ ಮುಗಿಸೋಕೆ ಸ್ಕೆಚ್ ಆಗ್ತಾ ಇದೆಯಾ? ರಾಜ್ಯ ಘಟಕದ ಅಧ್ಯಕ್ಷರಾದಾಗ ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಆಂತರಿಕ ಅಧಿಕಾರದ ಸಂಘರ್ಷ ನಡೀತಾ ಇತ್ತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ನರೇಂದ್ರ ಮೋದಿ ಸರ್ಕಾರದಲ್ಲಿ 2014ರಿಂದಾನು ತಮ್ಮ ಸಚಿವ ಸ್ಥಾನವನ್ನ ಹೇಗೋ ಉಳಿಸ್ಕೊಂಡು ಬಂದಿರುವಂತಹ ಇಬ್ಬರು ಪ್ರಮುಖ ಕ್ಯಾಬಿನೆಟ್ ಸಚಿವರಿದ್ದಾರೆ. ಒಬ್ರು ರಾಜನಾಥ್ ಸಿಂಗ್, ಮತ್ತೊಬ್ರು ನಿತಿನ್ ಗಡ್ಕರಿ. ಭಾರತೀಯ ರಾಜಕಾರಣ ಮತ್ತು ಅಧಿಕಾರದ ತೂಕದಲ್ಲಿ ಈ ಇಬ್ಬರಲ್ಲಿ ಯಾರ ಪ್ರಭಾವ ಹೆಚ್ಚು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂತಂದ್ರೆ ಗಡ್ಕರಿ ಅವರ ಇಡೀ ರಾಜಕೀಯ ಪಯಣ ದಕ್ಷತೆಯಿಂದ ಕೂಡಿದ್ದಲ್ಲ, ಬದಲಿಗೆ ಅದು ಕೇವಲ ರಾಜಕೀಯ ಚಾಣಾಕ್ಷತನ, ಹಿತಾಸಕ್ತಿ ಸಂಘರ್ಷ ಮತ್ತು ಸ್ವಜನ ಪಕ್ಷಪಾತದ ಬಲದಿಂದ ಮಾತ್ರ ಮುನ್ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಹುತೇಕ ಎಲ್ಲಾ ಸಚಿವಾಲಯಗಳನ್ನ ಕೇಂದ್ರೀಕೃತವಾಗಿ ನಿಯಂತ್ರಿಸ್ತಾ ಇದ್ದಂಥ ಮತ್ತು PMO ಆದೇಶ ಇಲ್ಲದೇನೆ ಯಾವುದೇ ಸಚಿವಾಲಯದಲ್ಲಿ ಒಂದು ಎಲೆಯೂ ಅಲ್ಲಾಡದಂತಹ ಪರಿಸ್ಥಿತಿ ದೇಶದಲ್ಲಿ ರೂಢಿಯಲ್ಲಿದ್ದಾಗ ನಿತಿನ್ ಗಡ್ಕರಿ ತಮ್ಮ ಸಚಿವಾಲಯವನ್ನ ಸ್ವಂತ ಮತ್ತು ತಮ್ಮವರ ಹಿತಾಸಕ್ತಿಗೆ ಬಳಸ್ಕೊಳ್ಳೋಕೆ ಒಂದು ಸ್ವತಂತ್ರ ಗುರುತನ್ನ ಮಾಡಿಕೊಂಡ್ರು. ಆರಂಭದಲ್ಲಿ ದೆಹಲಿಯಲ್ಲಿ ಇವರನ್ನ RSS ಮತ್ತು ಬಿಜೆಪಿ ನಡುವಿನ ಒಂದು ಮುಖ್ಯ ಕೊಂಡಿ ಅಂತ ಪರಿಗಣಿಸಲಾಗ್ತಾ ಇತ್ತೆ ಹೊರತು ಅವರಲ್ಲಿ ಯಾವುದೇ ಜನಪರ ಕಾಳಜಿ ಇರಲಿಲ್ಲ. ಪಕ್ಷದ ಕಾರ್ಯಕರ್ತರು, ಉದ್ಯಮಿಗಳು ಅಥವಾ ವಿರೋಧ ಪಕ್ಷದ ನಾಯಕರೇ ಆಗಿರಲಿ, ಎಲ್ಲರ ಜೊತೆಗೆ ಉತ್ತಮ ಸಂಬಂಧವನ್ನ ಕಾಯ್ದುಕೊಳ್ಳುವಂತಹ ಗಡ್ಕರಿ ಅವರ ಗುಣ ಜನಸಾಮಾನ್ಯರ ಹಿತಕ್ಕಾಗಿ ಅಲ್ಲ, ಬದಲಾಗಿ ತಮ್ಮ ಸ್ವಂತ ಉದ್ಯಮ ಸಾಮ್ರಾಜ್ಯದ ರಕ್ಷಣೆಗಾಗಿ ಮಹಾರಾಷ್ಟ್ರದ ರಾಜಕೀಯ ಅವರಿಗೆ ಕಲಿಸಿಕೊಟ್ಟಿರುವಂತಹ ತಂತ್ರಗಾರಿಕೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅವರಿಗೆ ಸಂಘದ ಪುತ್ರ ಮತ್ತು ಭಾರತದ ಹೈವೇ ಮ್ಯಾನ್ ಅಂತ ಹಲವಾರು ಅನ್ವರ್ಥ ನಾಮಗಳನ್ನ ಕೊಟ್ಟು ಮಾಧ್ಯಮಗಳ ಮೂಲಕ ಬಿಂಬಿಸಲಾಗ್ತಿತ್ತಾದ್ರೂ ಇಂದು ಅವರ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ. ಒಂದ್ ಕಾಲದಲ್ಲಿ ಮೋದಿ ಇಲ್ಲದೆ ಇದ್ರೆ ಮುಂದಾರು ಅನ್ನೋ ಪ್ರಶ್ನೆ ಎದ್ದಾಗ ಅಥವಾ ಬಿಜೆಪಿಯ ಸೀಟುಗಳು ಕಡಿಮೆಯಾಗಿ NDA ಸರ್ಕಾರ ರಚನೆಯಾಗೋ ಪರಿಸ್ಥಿತಿ ಬಂದ್ರೆ, ಸರ್ವಸಮ್ಮತ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ ಬಂದಾಗ RSS ನಿಂದ ಬರ್ತಾ ಇದ್ದಂತ ಏಕೈಕ ಹೆಸರು ನಿತಿನ್ ಗಡ್ಕರಿ ಅವರದ್ದಾಗಿತ್ತು ಅನ್ನೋದು ಇವರ ರಾಜಕೀಯ ಹಪಹಪಿಗೆ ಸಾಕ್ಷಿಯಾಗಿತ್ತೆ ಹೊರತು ಅರ್ಹತೆಗಲ್ಲ. ಸೊ ಇಂದು ಇವರು ಪದೇ ಪದೇ ವಿವಾದಗಳ ಸುಲಿಗೆ ಸಿಲುಕ್ತಾ ಇದ್ದು ಯಾವುದೇ ರೀತಿಯ ಸಹಾನುಭೂತಿಗೆ ಇವರು ಅರ್ಹರಲ್ಲ ಅನ್ನೋದು ಸ್ಪಷ್ಟ. ಇಂದು ನಿತಿನ್ ಗಡ್ಕರಿ ಅವರ ಸಚಿವಾಲಯದ ವೈಫಲ್ಯಗಳು 4 ಕಡೆಯಿಂದ ಬಯಲಾಗ್ತಾ ಇದೆ. ಉದ್ಘಾಟನೆಯಾದ ಕೇವಲ 2 ತಿಂಗಳಲ್ಲೇ ರಸ್ತೆಗಳು ಕಿತ್ತೋಗ್ತಾ ಇರೋದು ದೇಶದ ತೆರಿಗೆದಾರರ ಹಣಕ್ಕೆ ಎಸಗ್ತಾ ಇರುವಂತಹ ದ್ರೋಹವಾಗಿದೆ. ಮತ್ತೊಂದು ಕಡೆ ಜನರ ವಾಹನಗಳನ್ನ ವ್ಯವಸ್ಥಿತವಾಗಿ ಹಾಳು ಮಾಡ್ತಾ ಇರುವ E20 ಇಂಧನ ಹಗರಣದ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಅಸಲಿ ಮುಖವನ್ನ ಬಿಚ್ಚಿಡ್ತಾ ಇದೆ. ಇದ್ರ ಜೊತೆಗೆ ದಿ ಕ್ಯಾರವನ್ ನಿಯತಕಾಲಿಕೆ ತನ್ನ ತನಿಖಾ ವರದಿಯಲ್ಲಿ ಗಡ್ಕರಿ ಕುಟುಂಬಕ್ಕೆ ಬೀಫ್ ಉದ್ಯಮದ ಜೊತೆಗೆ ನಂಟಿದೆ ಅಂತ ಆಘಾತಕಾರಿ ಪುರಾವೆಗಳನ್ನ ಹೊರಹಾಕಿತ್ತು. ಸೊ ಈಗ 4 ಕಡೆಯಿಂದ ಒತ್ತಡಕ್ಕೆ ಸಿಲುಕಿರುವಂತ ಗಡ್ಕರಿ ಇದೆಲ್ಲವೂ ತಮ್ಮ ವಿರುದ್ಧ ನಡೀತಾ ಇರುವಂತ ರಾಜಕೀಯ ಪಿತೂರಿ ಅಂತ ಉದ್ದಟತನದ ವಾದವನ್ನ ಮಾಡ್ತಿದ್ದಾರೆ. ಎಥೆನಾಲ್ ಅತ್ಯಂತ ಒಳ್ಳೆಯ ಇಂಧನ ಮತ್ತು ಕೇವಲ ಪೆಟ್ರೋಲ್ ಲಾಭಿಗಳು ಮಾತ್ರ ಇದನ್ನ ವಿರೋಧಿಸ್ತಿದ್ದಾರೆ ಅಂತ ಸುಳ್ಳು ಹೇಳ್ತಾ E20 ಇಂಧನ ನೀತಿಯಿಂದ ತಾವು ತಮ್ಮ ಮಕ್ಕಳಿಗೆ ಯಾವುದೇ ಲಾಭ ಮಾಡಿಕೊಟ್ಟಿಲ್ಲ ಅಂತ ವಾದಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಬೀಫ್ ಉದ್ಯಮದ ನಂಟಿನ ಆರೋಪದ ವಿರುದ್ಧ ದಿ ಕ್ಯಾರವನ್ ಪತ್ರಿಕೆಯ ಮೇಲೆ 50 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡಿ ಸತ್ಯವನ್ನ ಹತ್ತಿಕೋಕ್ ನೋಡ್ತಿದ್ದಾರೆ. ಒಬ್ಬ ಸಚಿವರಾಗಿದ್ದವರು ಇದ್ದಕ್ಕಿದ್ದಂತೆ ಅತ್ಯಂತ ದ್ವೇಷಿಸಲ್ಪಡುವ ಸಚಿವರಾಗಿ ಬದಲಾಗಿದ್ದಕ್ಕೆ ಇವರ ಸ್ವಯಂಕೃತ ಅಪರಾಧಗಳೇ ಕಾರಣ. ಇಂದು ಜನ ನಿತಿನ್ ಗಡ್ಕರಿಯ ಎಲ್ಲ ವಾಹನಗಳನ್ನ ಹಾಳು ಮಾಡ್ತಿದ್ದಾರೆ. ಇಂಜಿನ್ ಸಿದ್ಧಪಡಿಸೋ ಮೊದಲೇ E20 ಇಂಧನ ಕಡ್ಡಾಯ ಮಾಡಿದ ಈ ಸರ್ಕಾರ ಮೂರ್ಖ ಸರ್ಕಾರ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗಡ್ಕರಿ ಅವರು ಹಣದ ವ್ಯಾಮೋಹಕ್ಕೆ ಬಿದ್ದು ತಮ್ಮ ಮಗನ 15 ಕೋಟಿ ರೂಪಾಯಿ ಯೋಜನೆಯನ್ನ 1,000 ಕೋಟಿ ರೂಪಾಯಿಗೆ ಕೊಂಡೊಯ್ದ್ರು ಮತ್ತು ದೇಶದ ಆಟೋಮೊಬೈಲ್ ವಲಯವನ್ನೇ ಸಂಪೂರ್ಣವಾಗಿ ನಾಶಪಡಿಸಿದ್ರು ಅನ್ನೋ ಗಂಭೀರ ಆರೋಪಗಳು ಸಾಬೀತಾಗ್ತಾ ಇದೆ. ರಾಜಕೀಯದಲ್ಲಿ 1 ವಾರ ಅನ್ನೋದು ತುಂಬಾ ದೀರ್ಘಾವಧಿ ಅನ್ನೋದಕ್ಕೆ ಗಡ್ಕರಿ ಅವರ ಹಣೆ ಬದಲಾಗಿರೋದೇ ಸಾಕ್ಷಿ. ಜೀವಮಾನವಿಡೀ ಗಾಂಧಿ ಟೋಪಿ ಧರಿಸಿದ ಕಾಂಗ್ರೆಸ್ ನಾಯಕ ಕೇವಲ 1 ವಾರದಲ್ಲಿ ಕಟ್ಟಾ ಬಿಜೆಪಿ ಕಾರ್ಯಕರ್ತ ಆಗ್ಬಹುದು. ರಾಜಕೀಯದಲ್ಲಿ ಇದೆಲ್ಲ ಸಾಧ್ಯ. ಸೊ ಪ್ರಧಾನಿ ಹುದ್ದೆಯ ದಾವೇದಾರರಾಗೋಕೆ ಹೊರಟಿದ್ದಂಥ ಗಡ್ಕರಿ ಅವರ ಮುಖವಾಡ ಈಗ ಕಳಚಿ ಬಿದ್ದಿದೆ. ಮೋದಿ ಶಾ ಆಡಳಿತದಲ್ಲಿ ಇವರನ್ನ ಸಚಿವ ಸ್ಥಾನದಿಂದ ಯಾಕೆ ತೆಗೆದುಹಾಕ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇವರ ಆರಂಭಿಕ ದಿನಗಳ ರಾಜಕೀಯ ಕುತಂತ್ರಗಳನ್ನ ನೋಡಬೇಕು.
1957ರಲ್ಲಿ RSS ಪ್ರಧಾನ ಕಚೇರಿಯ ಹತ್ರ ಇರುವಂತಹ ನಾಗ್ಪುರದಲ್ಲೇ ಜನಿಸಿದಂತಹ ಗಡ್ಕರಿ ಅವರ ಕುಟುಂಬ ಮೊದಲಿಂದಾನು RSS ಜೊತೆಗೆ ಗುರುತಿಸಿಕೊಂಡಿತ್ತು. ಕಾಲೇಜು ದಿನಗಳಲ್ಲಿ ABVP ಸೇರಿದ ಗಡ್ಕರಿ 1985ರಲ್ಲಿ ನಾಗ್ಪುರ ಪಶ್ಚಿಮ ಕ್ಷೇತ್ರದಿಂದ ಮೊದಲ ಬಾರಿಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ದಲಿತ ಮತ್ತು OBC ಮತದಾರರ ಭದ್ರಕೋಟೆಯಲ್ಲಿ ಹೀನಾಯವಾಗಿ ಸೋಲ್ತಾರೆ. ಆರಂಭದ ದಿನಗಳಲ್ಲಿ ಭಾರತೀಯ ಜನಸಂಘದ ನಾಯಕ ಗಂಗಾಧರ್ ರಾವ್ ಫಡ್ನವೀಸ್, ಇವರು ದೇವೇಂದ್ರ ಫಡ್ನವೀಸ್ ಅವರ ತಂದೆ. ಸೊ ಇವರ ಮಾರ್ಗದರ್ಶನದಲ್ಲಿ ಇದ್ದಂತ ಗಡ್ಕರಿ 1989ರಲ್ಲಿ ಅವರ ನಿಧನದ ನಂತರವೇ ಆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲೋಕೆ ಸಾಧ್ಯ ಆಗಿದ್ದು. ಸೊ ಮಹಾರಾಷ್ಟ್ರ ವಿಧಾನ ಪರಿಷತ್ನ ಸದಸ್ಯರಾದಾಗ ಕೇವಲ 31 ವರ್ಷದ ಅತ್ಯಂತ ಕಿರಿಯ ಸದಸ್ಯರಾಗಿದ್ದ ಇವರು 1989ರಿಂದ 2014ರವರೆಗೆ ಸತತ 4 ಬಾರಿ ಆ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ರು. 1995ರಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿ ಸರ್ಕಾರ ಬಂದಾಗ 1996ರಲ್ಲಿ ಗಡ್ಕರಿ RSS ಒತ್ತಡದ ಬೆಂಬಲದ ಜೊತೆಗೆ ಲೋಕೋಪಯೋಗಿ ಸಚಿವರಾದ್ರು ಮತ್ತು ನಾಗ್ಪುರದ ಉಸ್ತುವಾರಿ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು. ಸೊ ಇವರ ಅವಧಿಯಲ್ಲಿ ಮುಂಬೈನಲ್ಲಿ 50ಕ್ಕೂ ಹೆಚ್ಚು ಫ್ಲೈಓವರ್ಗಳು ಮತ್ತು ಮುಂಬೈ ಪುಣೆ ನಡುವಿನ 6 ಪಥಗಳ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಕಾರ್ಯಗಳ ಆರಂಭ ಆದ್ರು. ಅದರ ಹಿಂದೆ ಶರದ್ ಪವಾರ್ ಅವರಂತಹ ವಿರೋಧ ಪಕ್ಷದ ನಾಯಕರು ಮತ್ತು ಬೃಹತ್ ಉದ್ಯಮಿಗಳ ಜೊತೆಗಿನ ತೆರೆಮರೆಯ ಉತ್ತಮ ವ್ಯವಹಾರದ ಸಂಬಂಧಗಳು ಹೊಂದೋ ಸ್ವಾರ್ಥನೂ ಇತ್ತು. 2012ರಲ್ಲಿ ಇವರ ಕಿರಿಯ ಮಗನ ಮದುವೆಯ ರಿಸೆಪ್ಷನ್ಗೆ ಕಾಂಗ್ರೆಸ್ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ದೆಹಲಿಗೆ ಬರೋ ಮಟ್ಟಿಗೆ ಇವರ ಉದ್ಯಮಿ ರಾಜಕಾರಣಿಯ ಒಡನಾಟ ಇತ್ತು. 2000ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನ ಶುರು ಮಾಡಿದಾಗ ಗಡ್ಕರಿ ಅವರನ್ನ ರಾಷ್ಟ್ರೀಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. 2004ರಲ್ಲಿ ಗಡ್ಕರಿ ಬಿಜೆಪಿಯ ಮಹಾರಾಷ್ಟ್ರ ರಾಜ್ಯ ಘಟಕದ ಅಧ್ಯಕ್ಷರಾದಾಗ RSS ಮತ್ತು ಬಿಜೆಪಿ ನಡುವೆ ಒಂದಿಷ್ಟು ಆಂತರಿಕ ಅಧಿಕಾರದ ಸಂಘರ್ಷ ನಡೀತಾ ಇತ್ತು. ವಾಜಪೇಯಿ ನೇತೃತ್ವದ NDA ಸರ್ಕಾರದ ಕಾರ್ಯವೈಖರಿ ಬಗ್ಗೆ RSS ತೃಪ್ತಿ ಹೊಂದಿಲ್ಲದ ಕಾರಣ ಬಿಜೆಪಿಯನ್ನ ನಿಯಂತ್ರಿಸೋಕೆ ಗಡ್ಕರಿ ಅವರ ಹೆಗಲ ಮೇಲೆ ಕೈ ಇಟ್ಟಿತ್ತು. ಸೊ 2009ರ ಚುನಾವಣೆ ಸೋಲಿನ ನಂತರ ಅರುಣ್ ಜೇಟ್ಲಿ, ವೆಂಕಯ್ಯ ನಾಯ್ಡು, ಸುಷ್ಮಾ ಸ್ವರಾಜ್ ಮತ್ತು ನರೇಂದ್ರ ಮೋದಿ ಅವರ ಹೆಸರುಗಳು ಚರ್ಚೆಯಲ್ಲಿದ್ದಾಗ ಡಿಸೆಂಬರ್ 2009ರಲ್ಲಿ 52 ವರ್ಷದ ನಿತಿನ್ ಗಡ್ಕರಿ ಅವರನ್ನ RSS ತನ್ನ ಸ್ವಂತ ಹಿತಾಸಕ್ತಿಗಾಗಿ ಅತ್ಯಂತ ಕಿರಿಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡ್ತು. ಸೊ RSS ಮುಖವಾಣಿ ತರುಣ್ ಭಾರತ್ ಪತ್ರಿಕೆಯಲ್ಲಿ MG ವೈದ್ಯ ಅವರು ಇವರನ್ನ ಬೆಂಬಲಿಸಿ ಬರೆದ ಬರಹವೇ ಇವರ ಅಂದಿನ ಅಹಂಕಾರಕ್ಕೆ ಕಾರಣ ಆಯಿತು. ದೆಹಲಿ ರಾಜಕಾರಣಕ್ಕೆ ಹೋಲಿಕೆಯಾಗದ ಹಿಂದಿ ಭಾಷೆಯ ಮೇಲೆ ಬಲವಾದ ಹಿಡಿತವಿಲ್ಲದ ಗಡ್ಕರಿ 2011ರಲ್ಲಿ ನರೇಂದ್ರ ಮೋದಿಯವರ ಪರಮ ವೈರಿ ಸಂಜಯ್ ಜೋಶಿ, ಅಂದ್ರೆ ಇವ್ರದೊಂದು ಅಶ್ಲೀಲ ಸಿಡಿ ವಿವಾದದಲ್ಲಿ ಸಿಲುಕಿದಂತ ನಾಯಕ ಸಂಜಯ್ ಜೋಶಿ. ಸೊ ಇವರನ್ನ ಉತ್ತರ ಪ್ರದೇಶ ಚುನಾವಣಾ ಕೆಲಸಕ್ಕಾಗಿ ಮರಳಿ ಪಕ್ಷಕ್ಕೆ ಸೇರಿಸಿಕೊಂಡು ಮೋದಿಯವರ ವಿರುದ್ಧವೇ ಸಂಘರ್ಷಕ್ಕೆ ಇಳಿದ್ರು. ಆದ್ರೆ 2012ರ UP ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಾಗ ಗಡ್ಕರಿ ಅವರ ಅಸಮರ್ಥತೆ ಸಾಬೀತಾಯಿತು. ಸೊ ಗಡ್ಕರಿ ಅವರ 2ನೇ ಅವಧಿಯ ಅಧ್ಯಕ್ಷ ಸ್ಥಾನದ ವಿಸ್ತರಣೆಗಾಗಿ ಪಕ್ಷದ ರೂಲ್ಸ್ಗೆ ತಿದ್ದುಪಡಿ ತರಲಾಯಿತಾದ್ರೂ ಸಹ ಮುಂಬೈನಲ್ಲಿ ನಡೆಯಲಿದ್ದಂತಹ ಪಕ್ಷದ ರಾಷ್ಟ್ರೀಯ ಸಭೆಯಲ್ಲಿ ಮೋದಿಯವರು ವಿಧಿಸಿದ ಕಠಿಣ ಷರತ್ತಿಗೆ ಮಣಿದು ಸಂಜಯ್ ಜೋಶಿ ಅವರನ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯಿಂದ ಹೊರಹಾಕಬೇಕಾಯಿತು. ಸೊ ಒಂದೇ ಒಂದು ಹೆಜ್ಜೆ ಮೂಲಕ ನರೇಂದ್ರ ಮೋದಿಯವರು ಬಿಜೆಪಿ ಅಧ್ಯಕ್ಷ ನಿತಿನ್ ಗಡ್ಕರಿ ಮತ್ತು RSS ಇಬ್ಬರ ಮೇಲೂ ತಮ್ಮ ರಾಜಕೀಯ ಮೇಲುಗೈಯನ್ನ ಸಾಬೀತುಪಡಿಸ್ಬಿಟ್ರು. ಸೊ ಇದರ ನಂತರ ಸೆಪ್ಟೆಂಬರ್ 2012ರಲ್ಲಿ ರೂಲ್ಸ್ ತಿದ್ದುಪಡಿಯಾಗಿ ಇವರ ಅವಧಿ ವಿಸ್ತರಣೆ ಆಯಿತು. ಆದ್ರೂ ಗಡ್ಕರಿ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಡೋಕ್ ಶುರುವಾಯಿತು. ಸೆಪ್ಟೆಂಬರ್ 2012ರಲ್ಲಿ ಮಹಾರಾಷ್ಟ್ರದ 70,000 ಕೋಟಿ ರೂಪಾಯಿಗಳ ನೀರಾವರಿ ಹಗರಣ ಬೆಳಕಿಗೆ ಬಂದಾಗ ಅಜಿತ್ ಪವಾರ್ ವಿರುದ್ಧದ ಅಕ್ರಮಗಳಲ್ಲಿ ನಿತಿನ್ ಗಡ್ಕರಿ ಅವರ ಹೆಸರು ಕೇಳಿಬಂತು. ಭ್ರಷ್ಟಾಚಾರ ವಿರೋಧಿ ಕಾರ್ಯಕರ್ತೆ ಅಂಜಲಿ ದಮಾನಿಯಾ ಅವರು NCP ನಾಯಕ ಅಜಿತ್ ಪವಾರ್ಗೆ ಸಂಬಂಧಿಸಿದ ನೀರಾವರಿ ಹಗರಣದ ಬಗ್ಗೆ ಮಾತಾಡದಂತೆ ಗಡ್ಕರಿ ನನಗೆ ಹೇಳಿದ್ರು, ಯಾಕಂದ್ರೆ ಅವರಿಗೆ ಶರದ್ ಪವಾರ್ ಅವರ ಜೊತೆಗೆ ಉತ್ತಮ ವ್ಯವಹಾರದ ಸಂಬಂಧ ಇದೆ ಅಂತ ಗಂಭೀರವಾಗಿ ಆರೋಪಿಸಿದ್ರು. ಸೊ ನೆಕ್ಸ್ಟ್ ಮಂತೆ ಭ್ರಷ್ಟಾಚಾರ ವಿರೋಧಿ ಚಳುವಳಿಯ ನೇತೃತ್ವ ವಹಿಸಿದಂಥ ಅರವಿಂದ್ ಕೇಜ್ರಿವಾಲ್ ಮಹಾರಾಷ್ಟ್ರದ ಕಾಂಗ್ರೆಸ್ NCP ಸರ್ಕಾರ ಅಣೆಕಟ್ಟಿಗಾಗಿ ಸ್ವಾಧೀನಪಡಿಸಿಕೊಂಡಿದ್ದ ಸುಮಾರು 100 ಎಕರೆ ಕೃಷಿ ಭೂಮಿಯನ್ನ ನೀರಾವರಿ ಹಗರಣಕ್ಕೆ ಪ್ರತಿಯಾಗಿ ನಿಯಮಗಳನ್ನ ಗಾಳಿಗೆ ತೂರಿ ಗಡ್ಕರಿ ಅವರಿಗೆ ಮತ್ತು ಜೆಮ್ಸ್ ಆಫ್ ಇಂಡಿಯಾ ಕಂಪನಿಗೆ ಹಸ್ತಾಂತರಿಸಿದೆ. ಸೊ ಅಜಿತ್ ಪವಾರ್ ಇವರ ಪ್ರಸ್ತಾವನೆಯಂತೆ 37 ಹೆಕ್ಟೇರ್ ಭೂಮಿಯನ್ನ ಅಕ್ರಮವಾಗಿ ನೀಡಿದ್ದಾರೆ ಅಂತ ದಾಖಲೆ ಸಮೇತ ಬಹಿರಂಗಪಡಿಸ್ತಾರೆ. ಸೊ ಸಕ್ಕರೆ ಕಾರ್ಖಾನೆಗಳು, ನಿರ್ಮಾಣ ಸಂಸ್ಥೆಗಳು, ಡಿಸ್ಟಿಲರಿಗಳು, ವಿದ್ಯುತ್ ಸ್ಥಾವರಗಳು, ಕಲ್ಲಿದ್ದಲು ಕಾರ್ಯಾಚರಣೆಗಳನ್ನು ಒಳಗೊಂಡಂತ ಒಂದು ಬೃಹತ್ ವ್ಯವಹಾರ ಸಾಮ್ರಾಜ್ಯವನ್ನ ಹೊಂದಿರುವಂತಹ ಗಡ್ಕರಿ ರಾಜಕಾರಣಿಯ ಮುಖವಾಡ ಧರಿಸಿದ ಶುದ್ಧ ಉದ್ಯಮಿಯಾಗಿದ್ದಾರೆ.
ಸೊ ಇವರ ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ಸಮಸ್ಯೆಗಳ ವಿರುದ್ಧ ಹಿರಿಯ ನಾಯಕ ರಾಮ್ ಜೇಠ್ಮಲಾನಿ ಸಾರ್ವಜನಿಕವಾಗಿ ಗಡ್ಕರಿ ರಾಜೀನಾಮೆಗೆ ಒತ್ತಾಯಿಸಿದಾಗ ಜೇಠ್ಮಲಾನಿ ಅವರನ್ನೇ ಶಿಸ್ತು ಉಲ್ಲಂಘನೆಗಾಗಿ ಪಕ್ಷದಿಂದ ಉಚ್ಚಾಟಿಸಲಾಯಿತು. ತದನಂತರ ಗಡ್ಕರಿ ಒಡೆತನದ ನಾಗ್ಪುರ ಮೂಲದ ಪೂರ್ತಿ ಪವರ್ ಅಂಡ್ ಶುಗರ್ ಲಿಮಿಟೆಡ್ ಕಂಪನಿಗೆ ಸಂಬಂಧಿಸಿದಂತೆ ಅಕ್ರಮಗಳು, ನಕಲಿ ಹೂಡಿಕೆದಾರರು ಮತ್ತು ಶೆಲ್ ಕಂಪನಿಗಳ ಭ್ರಷ್ಟಾಚಾರ ಬಯಲಾಯಿತು. ಸೊ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಗುತ್ತಿಗೆ ಪಡೆದಿದ್ದಂಥ ಐಡಿಯಲ್ ರೋಡ್ ಬಿಲ್ಡರ್ಸ್ ಕಂಪನಿ ಗಡ್ಕರಿ ಅವರ ಪೂರ್ತಿ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡಿತ್ತು. ಸೊ ಈ ಕಂಪನಿಯ ಹೆಚ್ಚಿನ ಷೇರುದಾರರ ವಿಳಾಸಗಳು ಮುಂಬೈನ ಕೊಳಗೇರಿ ಪ್ರದೇಶಗಳಲ್ಲಿದ್ದವು ಮತ್ತು ಗಡ್ಕರಿ ಅವರ ಸ್ವಂತ ಚಾಲಕ, ವೈಯಕ್ತಿಕ ಸಹಾಯಕ ಮತ್ತು ಪೂರ್ತಿ ಕಂಪನಿಯ ಉದ್ಯೋಗಿಗಳೇ ಆ 6 ನಕಲಿ ಕಾರ್ಪೊರೇಟ್ ಕಂಪನಿಗಳ ನಿರ್ದೇಶಕರಾಗಿದ್ರು. ಸೊ ನವೆಂಬರ್ 2012ರಲ್ಲಿ ಈ ವಿವಾದ ಉತ್ತುಂಗದಲ್ಲಿದ್ದಾಗ RSS ಹಿರಿಯ ನಾಯಕ MG ವೈದ್ಯ ಅವರು ತಮ್ಮ ಬ್ಲಾಗ್ನಲ್ಲಿ ಗಡ್ಕರಿ ವಿರುದ್ಧದ ಈ ಅಭಿಯಾನದ ಬೇರುಗಳು ಗುಜರಾತ್ನಲ್ಲೇ ಇದೆ ಅಂತ ಬರೆದು ಮೋದಿಯವರನ್ನ ದೂಷಿಸಿದ್ರು. ಯಾಕಂದ್ರೆ ಮೋದಿಯವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋಕೆ ಗಡ್ಕರಿ ಅಡ್ಡಿಯಾಗಿದ್ದಾರೆ ಅನ್ನೋದು ಅವರ ವಾದವಾಗಿತ್ತು. ಸೊ ಆದಾಯ ತೆರಿಗೆ ಇಲಾಖೆ ಗಡ್ಕರಿಯವರ ಕಚೇರಿಗಳ ಮೇಲೆ ದಾಳಿ ನಡೆಸಿದಾಗ ಬೇರೆ ದಾರಿ ಇಲ್ಲದೇನೆ ಜನವರಿ 22, 2013ಕ್ಕೆ ಗಡ್ಕರಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜನಾಥ್ ಸಿಂಗ್ ಅವರಿಗೆ ಆ ಸ್ಥಾನವನ್ನ ಬಿಟ್ಕೊಡ್ಬೇಕಾಯ್ತು. ಸೊ ಇದು ಗಡ್ಕರಿಯವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡುವಂತಹ RSS ಯೋಜನೆಯನ್ನ ಸಂಪೂರ್ಣವಾಗಿ ಹಳಿ ತಪ್ಪಿಸಿತ್ತು. ಸೊ ಇಂದು ಇವರ ಬೆಂಬಲಿಗರು ಇದನ್ನ ಮತ್ತೊಂದು ರಾಜಕೀಯ ಪಿತೂರಿ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ಇವರ ಭ್ರಷ್ಟಾಚಾರದ ಕಲೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ನಾಗ್ಪುರ ಕ್ಷೇತ್ರದಿಂದ ಗೆದ್ಬಂದ ಗಡ್ಕರಿ ಅವರಿಗೆ ಮೋದಿ ಸಂಪುಟದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವನ್ನ ಕೊಡಲಾಯಿತು. 2014ರ ನಂತರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆದಾಗ ಇವರ ಹೆಸರು ಮುಖ್ಯಮಂತ್ರಿ ಹುದ್ದೆಗೆ ಕೇಳಿ ಬಂದಿತ್ತು. ಆದ್ರೂ ಮಹಾರಾಷ್ಟ್ರದಲ್ಲಿ ಗಡ್ಕರಿ ಅವರ ಕೈಗೆ ಅಧಿಕಾರವನ್ನು ಒಪ್ಪಿಸ್ಬಿಟ್ರೆ ಇವರು ತಮ್ಮ ಸ್ವಂತ ಸಾಮ್ರಾಜ್ಯವನ್ನೇ ಕಟ್ಕೊಂಡ್ಬಿಡ್ತಾರೆ, ಆಗ ನಮ್ಗೆ ಉಳಿವಿರೋದಿಲ್ಲ ಅಂತ ಗೊತ್ತಿದ್ದಂಥ ಮೋದಿಯವರು ಇವರನ್ನ ದೆಹಲಿಯಲ್ಲೇ ಇಟ್ಕೊಂಡು ಇವರ ಪ್ರತಿ ನಡೆಯನ್ನ ನಿಯಂತ್ರಿಸೋಕೆ ಶುರು ಮಾಡಿದ್ರು. ಸೊ ಗಡ್ಕರಿ ಹೆದ್ದಾರಿಗಳ ಉದ್ದ 60%ಗಿಂತ ಹೆಚ್ಚಾಗಿದೆ, ಬಜೆಟ್ 9 ಪಟ್ಟು ಹೆಚ್ಚಾಗಿ 3 ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಅಂತ ಕಾಗದದ ಮೇಲೆ ಸುಳ್ಳು ಸಾಧನೆಗಳನ್ನ ಬಿಂಬಿಸ್ಕೊಳ್ತಿದ್ದಾರೆ. ಆದ್ರೆ ವಾಸ್ತವ ಬೇರೆನೇ ಇದೆ. ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನ ಖರ್ಚು ಮಾಡಿ ಗುಣಮಟ್ಟ ಇಲ್ಲದೆ ಇರುವಂತಹ ಕಳಪೆ ಹೆದ್ದಾರಿಗಳನ್ನ ಮಾಡ್ತಾ ಇರೋದು ದೇಶಕ್ಕೆ ಅವಮಾನ ಮತ್ತು ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆ. ಪರಿಸರವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಸರಿಯಾದ ಯೋಜನೆ ಇಲ್ಲದೆ ಭಾರೀ ವೆಚ್ಚದಲ್ಲಿ ನಿರ್ಮಿಸಲಾದ ಈ ರಸ್ತೆಗಳು ಮೊದಲ ಮಳೆಗೆ ಕುಸಿಯೋಕೆ ಮತ್ತು ರಸ್ತೆಗಳಲ್ಲಿ ಭೀಕರ ಗುಂಡಿಗಳು ಬೀಳೋಕೆ ಶುರುವಾಗಿದೆ. ಸೊ ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಸಂಸದೀಯ ಸಮಿತಿಯ ವರದಿ ಹೊಸದಾಗಿ ನಿರ್ಮಿಸಲಾದ ರಸ್ತೆಗಳು ಕಡಿಮೆ ಅವಧಿಯಲ್ಲಿ ಹಾಳಾಗ್ತಾ ಇರೋದನ್ನ ಮತ್ತು ಕಳಪೆ ಇತಿಹಾಸ ಇರುವಂತಹ ಕಂಪನಿಗಳಿಗೆ ಮತ್ತೆ ಗುತ್ತಿಗೆ ನೀಡ್ತಾ ಇರೋದನ್ನ ಎತ್ತಿ ತೋರಿಸಿದೆ. 2019ರಿಂದ ದೇಶದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 59 ಪ್ರಮುಖ ಲೋಪಗಳು ಅಧಿಕೃತವಾಗಿ ದಾಖಲಾಗಿದೆ. ಸುಮಾರು 14,000ಕ್ಕಿಂತ ಹೆಚ್ಚು ಬ್ಲ್ಯಾಕ್ ಸ್ಪಾಟ್ಗಳು ಗುರುತಿಸಲಾಗಿದೆ. ಅದರಲ್ಲಿ ಕೇವಲ 1/3 ಭಾಗವನ್ನ ಮಾತ್ರ ಸರಿಪಡಿಸಲಾಗಿದೆ. ನಮ್ಮ ಹೆದ್ದಾರಿಗಳಲ್ಲಿ ಪ್ರತಿ 3 ನಿಮಿಷಕ್ಕೆ 1 ಜೀವ ಹೋಗ್ತಾ ಇದೆ. ನಾವು ರಸ್ತೆ ಅಪಘಾತಗಳಲ್ಲೇ ವಿಶ್ವಗುರು ಆಗ್ತಿದ್ದೇವೆ. ಇನ್ನು ಇತ್ತೀಚೆಗೆ E20 ಇಂಧನದ ಹುಚ್ಚುತನದಿಂದಾಗಿ ಗಡ್ಕರಿ ಅವರು ಅನುಭವಿಸ್ತಾ ಇರುವಂತಹ ಆಕ್ರೋಶಕ್ಕೆ ಅವರ ಸ್ವಾರ್ಥ ನೀತಿಗಳೇ ಕಾರಣ. 2014ರಿಂದಾನು ಎಥೆನಾಲ್ ಮಿಶ್ರಣಕ್ಕಾಗಿ ತೀವ್ರವಾಗಿ ಒತ್ತಾಯಿಸ್ತಾ ಇದ್ದಂಥ ಗಡ್ಕರಿ ದೇಶದ ಆಟೋಮೊಬೈಲ್ ಎಂಜಿನ್ಗಳಾಗ್ಲಿ ಅಥವಾ ಪೆಟ್ರೋಲ್ ಬಂಕ್ಗಳಾಗ್ಲಿ E20 ಇಂಧನಕ್ಕೆ ಸಿದ್ಧ ಆಗೋ ಮೊದಲೇ ಅದನ್ನ ಕಡ್ಡಾಯಗೊಳಿಸ್ಬಿಟ್ರು. ಪರಿಸರದ ಹಾನಿ ಮತ್ತು ಕೋಟ್ಯಾಂತರ ಮಧ್ಯಮ ವರ್ಗಕ್ಕಾಗುವಂಥ ನಷ್ಟವನ್ನೂ ಕಿಂಚಿತ್ತು ಕೇರ್ ಮಾಡದೆ ಎಥೆನಾಲ್ ಪುಷ್ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅಲ್ವಾ? ಕೇವಲ ಕಬ್ಬು ಆಧಾರಿತ ಎಥೆನಾಲ್ ಪೂರೈಕೆ ಮಾಡುವಂತಹ ಸಕ್ಕರೆ ಕಾರ್ಖಾನೆಗಳ ಮಾಫಿಯಾಕ್ಕೆ ಲಾಭ ಮಾಡಿಕೊಡೋಕೆ ಈ ನೀತಿಯನ್ನ ತರಲಾಗಿದೆ. ಇನ್ನು ಈ ಎಥೆನಾಲ್ ಪೂರೈಕೆ 2014ರಲ್ಲಿ 40 ಕೋಟಿ ಲೀಟರ್ ಇದ್ದಿದ್ದು 2024ರಲ್ಲಿ 670 ಕೋಟಿ ಲೀಟರ್ಗೆ ತಲುಪಿದೆ. ಆದ್ರೆ ಕಾರು ಮತ್ತು ಬೈಕ್ ಮಾಲೀಕರು ಇಂದು ಕಣ್ಣೀರು ಹಾಕ್ತಿದ್ದಾರೆ. E20 ಇಂಧನದಿಂದಾಗಿ ವಾಹನಗಳು ಕೆಟ್ಟು ಸರ್ವಿಸ್ ಸೆಂಟರ್ಗಳಲ್ಲಿ ಸಾಲುಗಟ್ಟಿ ನಿಲ್ತಾ ಇದೆ. ಮೈಲೇಜ್ ಮತ್ತು ಪವರ್ ತೀವ್ರವಾಗಿ ಕಡಿಮೆಯಾಗಿದ್ದು ನಿರ್ವಹಣಾ ವೆಚ್ಚ ಗಗನಕ್ಕೇರ್ತಾ ಇದೆ. 2023ಕ್ಕಿಂತ ಮುಂಚಿನ ವಾಹನಗಳಂತೂ ICU ಸೇರಿದಂತಿದೆ. ಸೊ ಎಥೆನಾಲ್ ಗಾಳಿಯಲ್ಲಿನ ನೀರನ್ನ ಹೀರ್ಕೊಳ್ಳುವಂತ ಗುಣ ಹೊಂದಿರೋದ್ರಿಂದ ಇಂಜಿನ್ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಇದು ದೇಶದ ವಾಹನ ವಲಯಕ್ಕೆ ವಿಧಿಸಿದ ಮತ್ತೊಂದು ನೋಟು ಅಮಾನ್ಯೀಕರಣ ಅಥವಾ ಕಾರ್ ಬಂದಿ ಅಂತಿದೆ.
2 ದಶಕಗಳ ಹಿಂದೆನೆ ಪ್ರಸಿದ್ಧ ಹೂಡಿಕೆದಾರ ಚಾರ್ಲಿ ಮುಂಗರ್ ಇದನ್ನ ಇಂಧನ ಸಮಸ್ಯೆಯನ್ನ ಪರಿಹರಿಸುವ ಅತ್ಯಂತ ಮೂರ್ಖತನದ ಮಾರ್ಗ ಅಂತ ಕರೆದಿದ್ರೂ ಸಹ ಭಾರತದಲ್ಲಿ ಈ ಪ್ರಶ್ನೆ ಕೇಳೋರನ್ನ ದೇಶದ್ರೋಹಿ ಅಂತ ಹತ್ತಿಕ್ಕಿದ ಗಡ್ಕರಿ ಯಾವುದೇ ರೀತಿ ಸಿಂಪತಿಗೆ ಅರ್ಹರೇ ಅಲ್ಲ. ಸೊ ಇಂದು ಪೆಟ್ರೋಲ್ ಖರೀದಿಸೋದಕ್ಕಿಂತ ಎಥೆನಾಲ್ ಉತ್ಪಾದನೆ ದೇಶಕ್ಕೆ ದುಬಾರಿಯಾಗಿದೆ. ಸಾರ್ವಜನಿಕರಿಗೆ ಇದರಿಂದ ಕಿಂಚಿತ್ತೂ ಲಾಭ ಆಗ್ತಾ ಇಲ್ಲ. ಗಡ್ಕರಿ ಕುಟುಂಬದ ಒಡೆತನದ ಸಕ್ಕರೆ ಕಾರ್ಖಾನೆಗಳು ಮತ್ತು ಉದ್ಯಮಗಳನ್ನ ಲಾಭಕ್ಕಾಗಿ ವ್ಯವಸ್ಥಿತವಾಗಿ ಪುನರ್ರಚಿಸಲಾಗಿದೆ. ಸೊ ಈ E20 ಇಂಧನ ನೀತಿಯಿಂದ ಗಡ್ಕರಿ ಕುಟುಂಬಕ್ಕೆ ಬ್ರಹ್ಮಾಂಡ ಲಾಭವಾಗಿದೆ ಎಂಬುದು ಅಂಕಿಅಂಶಗಳ ಸಮೇತ ಬಯಲಾಗಿದೆ. ಗಡ್ಕರಿ ಅವರ ಪುತ್ರರಾದ ನಿಖಿಲ್ ಮತ್ತು ಸಾರಂಗ್ ಗಡ್ಕರಿ ಅವರ ಮಾನಸ್ ಅಗ್ರೋ ಇಂಟರ್ನ್ಯಾಷನಲ್ ಮತ್ತು CN ಅಗ್ರೋ ಇಂಡಸ್ಟ್ರೀಸ್ ಕಂಪನಿಗಳು ಅದಾನಿ ಕೂಡ ನಾಚಿಕೊಳ್ಳುವಂತ ದಿಢೀರ್ ಬೆಳವಣಿಗೆಯನ್ನ ಕಂಡಿದೆ. ಸೆಪ್ಟೆಂಬರ್ 2024ರ ತ್ರೈಮಾಸಿಕದಲ್ಲಿ ಕೇವಲ 125 ಕೋಟಿ ರೂಪಾಯಿ ಆದಾಯ ಇದ್ದಂಥದ್ದು ಜೂನ್ 2025ರ ಹೊತ್ತಿಗೆ 511 ಕೋಟಿ ರೂಪಾಯಿ ತಲುಪಿದೆ. ಅಂದ್ರೆ ಕೇವಲ 9 ತಿಂಗಳಲ್ಲಿ ಸುಮಾರು 300 ಪಟ್ಟಷ್ಟು ಇವರ ಆದಾಯ ಜಂಪ್ ಆಗಿದೆ. ಇನ್ನು ಕಂಪನಿಯ ಷೇರು ಬೆಲೆ ಕೇವಲ 16 ತಿಂಗಳಲ್ಲಿ 40 ರೂಪಾಯಿಯಿಂದ 3,000 ರೂಪಾಯಿಗಿಂತನೂ ಅಧಿಕ ಆಗಿದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ 9,000ದಿಂದ 10,000 ಕೋಟಿ ರೂಪಾಯಿ ತಲುಪಿದೆ. ಸರ್ಕಾರದ ಎಥೆನಾಲ್ ನೀತಿಯಿಂದಾನೇ ತಮ್ಮ ಎಥೆನಾಲ್ ಉದ್ಯಮಕ್ಕೆ ಭಾರೀ ಬೇಡಿಕೆ ಬಂದಿದೆ ಮತ್ತು ಹಣ ಸಮಯಕ್ಕೆ ಸರಿಯಾಗಿ ಪಾವತಿ ಆಗ್ತಾ ಇದೆ ಅಂತ ಕಂಪನಿಯ ವಾರ್ಷಿಕ ವರದಿಗಳೇ ಅತ್ಯಂತ ಸತ್ಯವಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಸೊ ಇದು ಕೇವಲ ಕಾಕತಾಳೀಯ ಆಗಿರೋಕ್ ಸಾಧ್ಯನೇ ಇಲ್ಲ. ಗಡ್ಕರಿಯವರು ಹಣದ ವ್ಯಾಮೋಹಕ್ಕೆ ಬಿದ್ದು ತಮ್ಮ ಮಗನ 15 ಕೋಟಿಯ ಯೋಜನೆಯನ್ನ 1,000 ಕೋಟಿಗೆ ಕೊಂಡೊಯ್ದ್ರು ಮತ್ತು ದೇಶದ ಆಟೋಮೊಬೈಲ್ ವಲಯವನ್ನೇ ನಾಶಪಡಿಸಿದ್ರು ಅನ್ನೋ ಆರೋಪಗಳಿಗೆ ಈ ಅಂಕಿಅಂಶಗಳೇ ಸಾಕ್ಷಿ. ಸೊ ವಾಹನ ಸವಾರರು ನರಳುತ್ತಾ ಇದ್ರೆ ಎಥೆನಾಲ್ ವಲಯ ಮಾತ್ರ ಯಶಸ್ಸಿನ ಉತ್ತುಂಗದಲ್ಲಿದೆ. ಇದಕ್ಕೆ ಗಡ್ಕರಿ ಅವರು ಬೆಲೆಯನ್ನ ಕ್ಯಾಬಿನೆಟ್ ನಿರ್ಧರಿಸುತ್ತೆ, ನಮ್ಮ ಕೊಡುಗೆ ಕೇವಲ 0.5% ಮಾತ್ರ ಅಂತ ಜಾರ್ಕೊಳ್ತಾ ಇರೋದು ಅವರ ಉದ್ದಟತನವನ್ನ ತೋರಿಸುತ್ತೆ. ಸೊ ಇದನ್ನ ಅವರು ಪೇಡ್ ಕ್ಯಾಂಪೇನ್ ಅಂತ ಇರೋದು ಹಾಸ್ಯಾಸ್ಪದ. ಸೊ ಮೋದಿ, ಶಾ ಮತ್ತು RSS ನಡುವೆ ಉತ್ತರಾಧಿಕಾರದ ವಿಷಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿರೋದು ನಿಜ ಮತ್ತು ಅದಕ್ಕಾಗಿನೇ ನಿತಿನ್ ಗಡ್ಕರಿ ಅವರನ್ನ ಗುರಿಯಾಗಿಸಿಕೊಂಡು ಮತ್ತೊಮ್ಮೆ ದುರ್ಬಲಗೊಳಿಸಲಾಗ್ತಾ ಇದೆ ಅನ್ನೋ ವಾದ ಇದೆ. ಆದರೂ ಸಹ ಸಚಿವರಾಗಿ ಗಡ್ಕರಿ ಅವರ ಸಾಧನೆ ದೇಶಕ್ಕೆ ಸಂಪೂರ್ಣವಾಗಿ ನಿರಾಶಾದಾಯಕ ಮತ್ತು ಹಾನಿಕಾರಕ. ನಮ್ಮ ರಸ್ತೆಗಳು ಅಮೆರಿಕಾದಂತೆ ಆಗ್ಲೇ ಇಲ್ಲ, ಬದಲಾಗಿ ಮೊದಲ ಮಳೆಗೆ ಕೊಚ್ಚಿ ಹೋಗ್ತಾ ಇದೆ. ಎಥೆನಾಲ್ ಮಿಶ್ರಣದಿಂದ ಪೆಟ್ರೋಲ್ ಬೆಲೆನೂ ಕಡಿಮೆ ಆಗಲಿಲ್ಲ, ಬದಲಾಗಿ ಮಧ್ಯಮ ವರ್ಗದ ಜನರ ವಾಹನಗಳು ಹಾಳಾಗ್ತಾ ಇದೆ. ಸರ್ಕಾರ ತೀವ್ರ ಮುಖಭಂಗ ಎದುರಿಸ್ತಾ ಇರೋದ್ರಿಂದಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಇಡೀ ವಿಷಯದಲ್ಲಿ ಸಂಪೂರ್ಣವಾಗಿ ಮೌನ ವಹಿಸಿ ಸೈಲೆಂಟ್ ಆಗಿ ಕೂತಿದ್ದಾರೆ. ತಮಗೂ ಇದಕ್ಕೂ ಏನೂ ಸಂಬಂಧ ಇಲ್ವಂತೆ ನಡೆದುಕೊಳ್ತಿದ್ದಾರೆ. ರಾಜಕೀಯದಲ್ಲಿ ಅತಿಯಾದ ಅಹಂಕಾರ ಮತ್ತು ಸ್ವಾರ್ಥ ನೀತಿಯಿಂದಾಗಿ ಇಂದು ಗಡ್ಕರಿ ಅವರು ಬಿಜೆಪಿಯ ವಾಷಿಂಗ್ ಮಷಿನ್ ಒಳಗೆ ಪ್ರವೇಶಿಸೋಕ್ಕೂ ಸಾಧ್ಯವಾಗದಂತ ಸ್ಥಿತಿಗೆ ತಲುಪಿದ್ದಾರೆ. ಸೊ ಅವರನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸೋಕೆ ಬಯಸುವಂತ ಅಸುರಕ್ಷಿತ ನಾಯಕರು ಪಕ್ಷದಲ್ಲೇ ಇದ್ದಾರೆ. ಅದಕ್ಕೆ ನಾನು ಮೇಲೆ ಹೇಳಿದಂತ ಉದಾಹರಣೆಗಳೇ ಸಾಕ್ಷಿ. ಸೊ ಸಾವಿರಾರು ಕೋಟಿ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡಿ ಗುಣಮಟ್ಟವಿಲ್ಲದ ಹೆದ್ದಾರಿಯನ್ನ ನಿರ್ಮಿಸಿ ಪರಿಸರ ಹಾನಿ ಮಾಡಿ ಮಧ್ಯಮ ವರ್ಗದ ಹೊಟ್ಟೆ ಮೇಲೆ ಹೊಡೆದು ಸ್ವಂತ ಮಕ್ಕಳ ಉದ್ಯಮ ಬೆಳೆಸ್ಕೊಂಡಿರುವಂತಹ ನಿತಿನ್ ಗಡ್ಕರಿ ಅವರ ಕ್ಲೀನ್ ಇಮೇಜ್ ಈಗ ಸಂಪೂರ್ಣವಾಗಿ ಧೂಳಿಪಟವಾಗಿದ್ದು ಇಂದು ಅವರು ದೇಶದ ಅಭಿವೃದ್ಧಿಗೆ ಭಾರಿ ಹೊರೆಯಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.